ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ಇದು ವೆಡ್ನೆಸ್ಡೇ ಮಿನಿ ಲಾಗ್ ಆಗಿರುತ್ತೆ. ಇದರಲ್ಲಿ ಒಂದು ಟಿಪ್ಸು ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ತುಂಬಾ ಪಿಗ್ಮೆಂಟೇಷನ್ ಇದೆ ಅಂತ ಅನ್ನೋರು ನಮ್ಮ ಹತ್ರ ಕ್ರೀಮ್ಗಳನ್ನ ತೊಗೊಂಡು ಯೂಸ್ ಮಾಡ್ತಾ ಇದ್ದೀರಾ. ನಮ್ಮ ಕ್ರೀಮಿಂದ ನಿಮಗೆ 4ರಿಂದ 5 ತಿಂಗಳು ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ನಿಮ್ಮ ಪಿಗ್ಮೆಂಟೇಷನ್ ಹೋಗುತ್ತೆ. 3ರಿಂದ 4 ತಿಂಗಳಾದರೂ ನೀವು ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಅದು ಹೋದ್ಮೇಲೆ ನಾವೇನು ಮಾಡೋದು ಅಂತ ಅಂದ್ಬಿಟ್ಟು ತುಂಬ ಕಸ್ಟಮರ್ಸ್ ನಮ್ಮನ್ನ ಕೇಳ್ತಾಯಿದ್ರು. ಅದು ಮತ್ತೆ ಅಂತೂ ಬರಲ್ಲ, ಮತ್ತೆ ಬರಬಾರ್ದು ಅಂತಂದರೂ ನೀವು ಮುನ್ನೆಚ್ಚರಿಕೆ ಅನ್ನೋದನ್ನ ವಹಿಸಲೇಬೇಕು. ಬಿಸಿಲಿಗೆ ಹೋದಾಗೆಲ್ಲ ಕಂಪಲ್ಸರಿ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ಹಾಗೆಯೇ ಕೆಲವೊಂದು ಟಿಪ್ಸ್ಗಳನ್ನ ನಾನೇ ಈ ಥರ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಅದನ್ನು ನೀವು ಯೂಸ್ ಮಾಡ್ತಾ ಬಂದರೆ ನಿಮಗೆ ಹೋಗಿರೋ ಪಿಗ್ಮೆಂಟೇಷನ್ ಮತ್ತೆ ಬರೋದಿಲ್ಲ. ಅದೇನು ಅಂತ ಹೇಳಿದ್ರೆ ಡೋಲೋ 650 ಟ್ಯಾಬ್ಲೆಟ್ ಅಂತೂ ಎಲ್ಲರ ಮನೇಲೂ ಕೂಡ ಇರುತ್ತೆ. ಅದನ್ನು ಒಂದು ಟ್ಯಾಬ್ಲೆಟ್ನ ತೆಗೆದು ಈ ಥರ ಪೌಡರ್ ಥರ ಮಾಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ಲು, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಪ್ಯೂರ್ ಕೋಕೋನಟ್ ಆಯಿಲು, 2 ವಿಟಮಿನ್ ಇ ಕ್ಯಾಪ್ಸಿಲ್ಸು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸೇಮ್ ಒಂದು ಕ್ರೀಮ್ ಥರನೇ ಕನ್ವರ್ಟ್ ಆಗುತ್ತೆ. ಅದನ್ನು ಇವಾಗ ಆಲ್ರೆಡಿ ನಮ್ಮ ಕ್ರೀಮ್ನ ಯೂಸ್ ಮಾಡಿ ಪಿಗ್ಮೆಂಟೇಷನ್ ಹೋಗಿತ್ತು ಅನ್ನೋ ಪ್ಲೇಸ್ಗೆ ಅಪ್ಲೈ ಮಾಡ್ತಾ ಬನ್ನಿ. ನೈಟ್ ಅಪ್ಲೈ ಮಾಡಿ ಬೆಳಗ್ಗೆಗೆ ವಾಶ್ ಮಾಡಿ. ಇದನ್ನು ನೀವೇ ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಇದರಿಂದ ನಿಮಗೆ ಪಿಗ್ಮೆಂಟೇಷನ್ ಹೋಗಿರೋದು ಕೂಡ ಬರಲ್ಲ, ಹಾಗೆಯೇ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ. ಗುರುವಾರದ ಕಂಟಿನ್ಯೂಷನ್ ಲಾಗು. ಗುರುವಾರ ಆದ್ದರಿಂದ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ಕಾಫಿ ಕುಡಿತಾ ಇದೆ. ನನ್ನ ಮಗಳು ನನಗೂ ಬೇಕು ಅಂತ ಹಠ ಮಾಡ್ತಿದ್ಲು, ಅದರಿಂದ ಹಾಲನ್ನ ಅದೇ ಕಪ್ಪಲ್ಲಿ ಹಾಕಿ ಕೊಟ್ಟಿದ್ದೀನಿ, ಕುಡಿತಾ ಇದ್ಲು. ಆದಮೇಲೆ ಅಡ್ರೆಸ್ ಬರೀಬೇಕಾಗಿತ್ತು. ಇದು ಶುಕ್ರವಾರದ ಕಂಟಿನ್ಯೂಷನ್ ಲಾಗು. 3 ಡೇಸ್ದು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಡ್ರೆಸ್ ಎಲ್ಲ ಬರೀಬೇಕಾಗಿತ್ತು. ಬರೆದು ಆಮೇಲೆ ಬಂದು ಕ್ರೀಮ್ ಕೂಡ ಮಾಡಬೇಕಾಗಿತ್ತು, ಅವಕಾಡೋ ಕ್ರೀಮು. ನೆಕ್ಸ್ಟು ಅದನ್ನು ಪ್ಯಾಕಿಂಗ್ ಕೂಡ ಮಾಡ್ತಾಯಿದ್ದೀನಿ. ಡೈಲಿ ಇದೇ ಥರನೇ ಕೆಲಸ ಇರುತ್ತೆ. ಕ್ರೀಮ್ ಅಂತೂ ನ್ಯಾಚುರಲಾಗಿ ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ಪಿಗ್ಮೆಂಟೇಷನು ಹೋಗುತ್ತೆ, ಪ್ಲಸ್ ವೈಟ್ನಿಂಗು ಕೂಡ ಆಗುತ್ತೆ. ಹಾಗೆಯೇ ನಿಮ್ಮ ಸ್ಕಿನ್ನಲ್ಲಿ ಶೈನ್ ಇಲ್ಲ, ರಿಂಕಲ್ಸ್ ಇದೆ, ಪಿಂಪಲ್ಸ್ ಮಾರ್ಕ್ಸ್ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ ಅನ್ನೋರ್ಗೂ ಕೂಡ ವರ್ಕ್ ಆಗುತ್ತೆ. ಈ ರೀತಿ ಪ್ಯಾಕಿಂಗ್ ಮಾಡಿ ಅಡ್ರೆಸ್ ಎಲ್ಲ ಬರೆದಿರೋದೆಲ್ಲನೂ ಕೂಡ ಪ್ಯಾಕಿಂಗ್ ಮಾಡಬೇಕಾಗಿತ್ತು. ಡೈಲಿ ಅಂತೂ ಇಷ್ಟು ಕೆಲಸ ಇದ್ದೇ ಇರುತ್ತೆ. ಏರ್ ಆಯಿಲು, ಶಾಂಪೂ, ಡೇ ಕ್ರೀಮು, ನೈಟ್ ಕ್ರೀಮು, ವೈಟ್ನಿಂಗ್ ಸೋಪು, ನೀಮ್ ಸೋಪು, ಗೋಟ್ ಮಿಲ್ಕ್ ಸೋಪು, ಬೇಬಿ ಸೋಪು, ಈ ರೀತಿ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ನ್ಯಾಚುರಲಾಗಿ ನಮ್ಮ ಹತ್ರ ಸಿಗುತ್ತೆ. ಹೊಸ್ದಾಗಿ ಏನಾದರೂ ವೀಡಿಯೋಸ್ ನೋಡ್ತಿರೋರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಡೈಲಿ ಪ್ಯಾಕಿಂಗ್ ಅಂತೂ ಮಾಡ್ತಾನೇ ಇರ್ತೀನಿ. ಅದಾದಮೇಲೆ ಪ್ಯಾಕಿಂಗ್ ಆದಮೇಲೆ ಅದನ್ನು ಪೋಸ್ಟ್ ಆಫೀಸ್ಗೂ ಕೂಡ ತೊಗೊಂಡೋಗಿ ಹಾಕಬೇಕು. ನೆಕ್ಸ್ಟು ಇನ್ನು ಕೆಲವೊಂದನ್ನು ಪ್ರೊಫೆಷ್ನಲ್ ಕೊರಿಯರ್ಗೆ ಅಂತಲೇ ಹಾಕಿಸ್ಕೊತಾರೆ ಕಸ್ಟಮರ್ಸು. ಅದನ್ನು ಕೂಡ ತೊಗೊಂಡೋಗಿ ನೈಟ್ ಪ್ರೊಫೆಷ್ನಲ್ ಕೊರಿಯರು ಕೂಡ ಓಪನ್ ಇರುತ್ತೆ ಅಂತೇಳಿ ಹಾಕ್ಬಿಟ್ಟು ಬಂದ್ವಿ. ಇವತ್ತಿನ ಲಾಗ್ ಇದಾಗಿತ್ತು. ಇಷ್ಟ ಆದರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆದಷ್ಟು ಫಾಲೋ ಮಾಡಿದ್ದೆ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು.